ಚಿಕ್ಕಮಗಳೂರಿನಲ್ಲಿ ಹಸುವಿನ ಬಾಲಕ್ಕೆ ಸೆಂಟನ್ನು ಸ್ಪ್ರೇ ಮಾಡಿ ಬೆಂಕಿ ಹಚ್ಚಿದಂತಹ ಘಟನೆಗೆ ಸಂಬಂಧಪಟ್ಟಾಗ ಈಗಾಗಲೇ ರಾಜ್ಯದಾದ್ಯಂತ ಆಕ್ರೋಶ ಕೇಳಿಬಂದಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ ಸೇನೆಯ ಮುಖಂಡ ಸುಂದರೇಶ್ ನರಗಲ್ ಅವರಿದ್ದಾರೆ. ಅವ್ರನ್ನೇ ನಾವು ಮಾತನಾಡ್ಸೋಣ ಬನ್ನಿ. ಸರ್, ಚಿಕ್ಕಮಗಳೂರಿನಲ್ಲಿ ಹಸುವಿನ ಬಾಲಕ್ಕೆ ಸೆಂಟನ್ನು ಹಾಕಿ ಬೆಂಕಿಯನ್ನು ಹಚ್ಚಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅಲ್ಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಏನು ಹೇಳ್ತಿದ್ರೆ ನೀವು? ಯಾವ ರೀತಿಯಾಗಿ ನೀವು ಪ್ರತಿಭಟನೆ ಮಾಡುವಂಥದ್ದು ಅಥವಾ ಮನೆ ಪತ್ರ ಸಲ್ಲಿಸುವಂಥದ್ದು, ಯಾವ ರೀತಿಯಾಗಿ ನೀವು ಅದನ್ನು ಖಂಡಿಸ್ತೀರ ಅನ್ನುವಂಥದ್ದು? ನೋಡಿ, ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೆಂಟ್ ಸ್ಪ್ರೇಯನ್ನು ಮಾಡಿ ಹಸುವಿನ ಬಾಲಕ್ಕೆ ಬೆಂಕಿಯನ್ನು ಇಟ್ಟುಕೊಂಡು ಮನರಂಜನೆ ಮಾಡ್ಕೊಂಡು ಹೋಗ್ತಿರುವಂಥದ್ದು ಭಯೋತ್ಪಾದಕ ಇಸ್ಲಾಮಿಕರು. ಭಾರತೀಯ ಇಸ್ಲಾಮಿಕರಲ್ಲ, ಭಯೋತ್ಪಾದಕ ಇಸ್ಲಾಮಿಕರವರು. ಈಗಾಗಲೇ ಬರೀ ಚಿಕ್ಕಮಗಳೂರು ಅಂತಲ್ಲ, ಈ ಬೆಂಗಳೂರಲ್ಲಿ ಕೆಚ್ಚಲನ್ನು ಕೊಯ್ದಂಥ ಘಟನೆ ಇರ್ಬೋದು, ಆಮೇಲೆ ಜಯವರ್ಗಿಯಲ್ಲಿ ಲಾರಿಯಲ್ಲಿ ಹಸುಗಳನ್ನ ಕಟ್ ಮಾಡುವಂಥದ್ದು, ತೋಟಗಳಲ್ಲಿ ಹಸುಗಳನ್ನು ಕಟ್ ಮಾಡುವಂಥದ್ದು, ಇತ್ತೀಚೆಗೆ ಎನ್ ಆರ್ ಪುರದಲ್ಲಿ ಒಂದು ಮನೆಯ ಕಾಂಪೌಂಡಿನಲ್ಲಿ ಹಸುಗಳನ್ನು ಕಟ್ ಮಾಡುವಂಥದ್ದು. ಆನಂತರ ಐ ಲವ್ ಮೊಹಮ್ಮದ್. ನೋಡಿ, ನಾವು ಯಾವುದೇ ಧರ್ಮದಕ್ಕೆ ವಿರೋಧ ಇಲ್ಲ. ಅವರ ಧರ್ಮವನ್ನು ಅವರು ಪ್ರೀತಿ ಮಾಡಲಿ, ನಮ್ಮ ಧರ್ಮವನ್ನು ನಾವು ಪ್ರೀತಿ ಮಾಡ್ತೀವಿ. ನಮ್ಮ ಹಿಂದೂ ಸಂಪ್ರದಾಯದ ದೇವಾಲಯಗಳಿಗೆ ಬಂದು ಸ್ಟಿಕ್ಕರ್ಗಳನ್ನು ಹಾಕುವಂಥದ್ದು, ಆನಂತರ ನಮ್ಮ ಗೋಶಾಲೆಗಳಲ್ಲಿರುವಂಥ ಜಾಗದಲ್ಲಿ ಬಂದು ಐ ಲವ್ ಯು ಮೊಹಮ್ಮದ್ ಅಂತ ಹಾಕುವಂಥದ್ದು, ಆ ಸ್ಟಿಕ್ಕರನ್ನು ಹರಿದ ತಕ್ಷಣ ಕೋಮಗಲಭೆ ಸೃಷ್ಟಿ ಮಾಡುವಂಥದ್ದು, ಮತ್ತು ಅನೇಕ ಹಿಂದೂ ಮೇಲೆ ದಾಳಿ ಮಾಡುವಂಥದ್ದು. ಈಗ ಹಸುಗಳ ಮೇಲೆ ಅವರು ವಿಕೃತವನ್ನು ಮರೆದಾಗ ಹಿಂದೂಗಳು ಬೀದಿಗೆ ಬರ್ತಾರೆ, ಮತ್ತೆ ದಾಳಿ ಮಾಡುವಂಥದ್ದು, ಮತ್ತು ಅವರ ಧರ್ಮ ಪ್ರಚಾರದ ವಿಚಾರಕವಾಗಿ ಯಾರು ಮಾತಾಡಿದರೆ ಮತ್ತೆ ಅವ್ರ ಮೇಲೆ ದಾಳಿ ಮಾಡುವಂಥದ್ದು. ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾವು ಈ ಕೇಸನ್ನು NIAಗೆ ವಹಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು IG ಸಾಹೇಬರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ಬೇರೆ ರಾಜ್ಯಗಳಿಂದ ಇದಕ್ಕಾಗಿ ಒಂದು ಹಣಗಳನ್ನು ಬಿಡುಗಡೆ ಮಾಡ್ತಾರೆ ಕೋಮ ಪ್ರಚೋದನೆ ಮಾಡಲಿಕ್ಕೆ ಅಂತೇಳಿ. ಇಸ್ಲಾಮಿಕ್ ಭಾರತೀಯ ಮುಸ್ಲಿಮ್ಸರ ಮೇಲೆ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ಹೇಳುತ್ತದೆ ಭಯೋತ್ಪಾದಕ ಇಸ್ಲಾಮಿಕ್ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು. ಭಾರತ ದೇಶದ ಸಂವಿಧಾನವನ್ನು ಪಾಲಿಸುವಂಥ ಮುಸ್ಲಿಮರ ಬಗ್ಗೆ ನಾವು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡುವಂಥದ್ದಿಲ್ಲ. ಹಾಗಾಗಿ ಈ ಕೇಸನ್ನು NIAಗೆ ವಹಿಸಬೇಕು. ಇದಕ್ಕೆ ಎಲ್ಲೆಲ್ಲಿಂದ ಸಂಪನ್ಮೂಲ ಬರುತ್ತೆ, ಯಾರು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಈ ನಮ್ಮ ಸಮಾಜಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು ಮತ್ತು ಈ ರಾಜ್ಯದಲ್ಲಿ ಕೋಮಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು NIAಗೆ ತನಿಖೆಗೆ ವಹಿಸಲಿಕ್ಕೆ ಇವತ್ತು ರಾಜ್ಯಪಾಲರಿಗೂ ಮನವಿ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ನೀವು ಪದೇ ಪದೇ ಈ ರೀತಿ ಹಿಂದೂ ಧರ್ಮದ ಮೇಲೆ ಒಂದು ದೌರ್ಜನ್ಯ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ನಾವು ಕೂಡ ಕೈ ಕಟ್ಕೊಂಡು ಕೂರುವಂಥ ಸ್ಥಿತಿಯಲ್ಲಿಲ್ಲ. ನಾವು ಕೂಡ ನೀವು ಯಾವ ರೀತಿ ದೌರ್ಜನ್ಯಕ್ಕೆ ಮಾಡ್ತೀರಿ ಅದೇ ರೀತಿ ನಾವು ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸುಂದರೇಶ್ ನರ್ಗಲ್, ರಾಜ್ಯ ಕಾರ್ಯಾಧ್ಯಕ್ಷರು, ಶ್ರೀರಾಮ ಸೇನಾ. ಇನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಹಿಂದೂಗಳ ಮೇಲೆ ಅಥವಾ ಈ ರೀತಿಯಾದಂತಹ ಘಟನೆಗಳಾಗುವಂಥದ್ದು, ಹಸುವಿನ ಬಾಲ ಕಟ್ ಮಾಡುವಂಥದ್ದು, ಈ ರೀತಿಯಾದ ಘಟನೆಗಳು ಆಗುತ್ತೆ ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು. ನೋಡಿ, ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಹೇಳಲ್ಲ ನಾನು. ಎಲ್ಲ ರಾಜಕೀಯರು ಬಂದಾಗಲೂ ನಾವು ನೋಡಿದ್ದೀವಿ. BJPಯ ಅಧಿಕಾರಕ್ಕೆ ಬಂದಾಗ ಕೂಡ ನನ್ನ ಮೇಲೆ ರೌಡಿ ಲಿಸ್ಟನ್ನು ಮಾಡಿದರು, ನಾನು ಹಸುಗಳನ್ನು ಹಿಡಿದುಕೊಟ್ಟಾಗ. ಹಾಗಾಗಿ ನೀವು ಸರ್ಕಾರ ಅನ್ನೋದೇ ಒಂದು ಇವರಿಗೇನಾಗಿದೆ, ಮುಸ್ಲಿಂ ತುಷ್ಟೀಕರಣ ಬೇಕು, ಇಸ್ಲಾಮಿಕರನ್ನ ಬೆಳೆಸಬೇಕೆ ಹೊರತು ಈ ದೇಶದ ಬಗ್ಗೆ, ಈ ದೇಶದಲ್ಲಿರುವ ನಾಗರಿಕರ ಬಗ್ಗೆ ಯಾವುದೇ ಸರ್ಕಾರಕ್ಕೂ ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ದರೆ ಇವತ್ತು ಯಾಕೆ ಚಿಕ್ಕಮಗಳೂರಲ್ಲಿ ಹಸುವಿನ ಬಾಲಕ್ಕೆ ಬೆಂಕಿ ಇಟ್ಟರೂ ಕೂಡ 5 ಜಿಲ್ಲೆಯಲ್ಲಿ ಹೀನಾಯವಾಗಿ ಸೋತಂಥ BJPಯವರು ಒಬ್ಬರು ಕೂಡ ಪ್ರತಿಭಟನೆ ಮಾಡ್ತಾಯಿಲ್ಲ. ಅವರಿಗೆ ವೋಟ್ ಬ್ಯಾಂಕ್ ಬೇಕಾಗಿದೆ ಹೊರತು ಜಾನುವಾರುಗಳು ಬೇಕಾಗಿಲ್ಲ. ಸಮಾಜದಲ್ಲಿ ಹಿಂದೂ ಸಂಘಟನೆ ಮುಖಂಡರುಗಳು ಬೇಕಾಗಿದ್ದ. ಈ ಸರ್ಕಾರ ಎರಡೂ ನಾಣ್ಯದ ಒಂದೇ ಮುಖಗಳಾಗಿದೆ. ನಾವು ಹಿಂದೂಗಳು ಜಾಗೃತರಾಗಬೇಕೆ ಹೊರತು ಯಾವುದೇ ಸರ್ಕಾರಕ್ಕೆ ನಾವು ಇನ್ನು ಈ ಮನವಿಯನ್ನು ಕೊಡುವಂಥದ್ದಲ್ಲ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನೀವು ಕಾನೂನು ಕ್ರಮ ಕೈಗೊಳ್ತೀರೋ ಅಥವಾ ಇಲ್ವಾ? ನೀವು ಆಗಲ್ಲ ಅಂದರೆ ಹಿಂಬರವನ್ನು ಕೊಡಿ, ನಾವು ಸರ್ಕಾರ ಹೇಳ್ದಂಗೆ ಕೇಳ್ತೀವಿ. ನಮಗೆ ಬೇರೆ ರೀತಿಯಲ್ಲಿ ನಾವು ಏನು ಮಾಡೋದಕ್ಕಾಗಲ್ಲ ಅಂತ ಹಿಂಬರ ಕೊಡಿ. ನಮ್ಮ ಸಮಾಜವನ್ನು, ನಮ್ಮ ಗೋಮಾತೆಯನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ನಾಗರಿಕ ಗೊತ್ತಿದೆ ಅಂತ ಈ ಮೂಲಕ ಹೇಳ್ತೀನಿ. ಓಕೆ, ಒಂದು ವೇಳೆ ಕ್ರಮ ಆಗಲಿಲ್ಲ ಅಂತ ಹೇಳಿದರೆ ಶ್ರೀರಾಮ ಸೇನೆ ಯಾವ ರೀತಿಯಾದಂಥ ಹೋರಾಟಗಳನ್ನು ನಡೆಸುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಒಂದು ಹೆಣ್ಣು ಮಕ್ಕಳ ಮೇಲೆ ಕೈ ಇಟ್ಟರೆ, ಒಂದು ಹಸುವಿನ ಬಾಲ ಆಗಲಿ, ಹಸುವಿನ ತಲೆಯನ್ನು ಕಟ್ ಮಾಡಿದರೆ ಅವರು ಯಾವ ರೀತಿ ಕೃತ್ಯಕ್ಕೆ ಒಳಗಾಗ್ತಾರೆ ಅದೇ ಕೃತ್ಯವನ್ನು ಶ್ರೀರಾಮ ಸೇನೆ ಮಾಡುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಧನ್ಯವಾದಗಳು. ಇದಿಷ್ಟು ಶ್ರೀರಾಮ ಸೇನೆಯ ಮುಖಂಡ ಸುಂದರೇಶ್ ನರ್ಗಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು.
ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.